Ladies and gentlemen, please welcome Mr. Sundarraj. Kavale Sundarraj. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಬಹಳ ನಿಮಿಷ ಆಯ್ತು ನೀವು ಬಂದಿದ್ದು. ನಮ್ಮ ಕಾರ್ಯಕ್ರಮ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀವಿ. ಡೆಫಿನೆಟ್ ಆಗಿ ನೋಡ್ತಾ ಇದ್ದೀವಿ. ನೀವು ಮನೆಯಲ್ಲ ಅಡಿಗೆ ಮಾಡ್ತಿದ್ದಿಲ್ಲ ಬರ್ತಿದ್ರೆ? ಹೌದು ಬರ್ದು ಮಾಡ್ತೀನಿ. ಹಾಗೆ ಮಾಡ್ತೀನಿ ನಾನು. ಹೌದಾ? ಹಾಗಾದ್ರೆ ಇವತ್ತು ನನ್ನ ಟೆಸ್ಟ್ ಅಂತ ಅನ್ಕೊಂಡಿದ್ದೀನಿ ನಾನು. ನಿಮ್ಮ ಟೆಸ್ಟ್ ಇವತ್ತು ಒಂದು ವಿಶೇಷವಾದಂತ ಒಂದು ಸಾರು ಮಾಡಿದ್ದೀನಿ. ರಸಂ. ಏನ್ ಬರೀ ರಸಂ ಅನ್ಕೋಬೇಡಿ, ಇದರಲ್ಲಿ ಬೇರೆ 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 ವೆರೈಟಿ ರಸಮ್ಸ್ ಅಲ್ಲಿ ವೆರೈಟಿ ರಸಮ್. ಇದಕ್ಕೆ ನಾನು ಹೆಸರು ರಸಂ ರಸಾಯನ ಅಂತ. ರಸಾಯನ ಅಂದ್ರೆ ಉಪ್ಪನ್ನ ಕಡಿಮೆ ಮಾಡುವ ಔಷಧ ಅಂತ ಅರ್ಥ. ಒಂದು ಬಹಳ ರುಚಿಕರವಾದ ಪೇಯ ಅಂತ ಕೂಡ ಅರ್ಥ. ಪೇಯ ಅಂದ್ರೆ ಪಾನೀಯ. ಓಕೆ, ಸೊ ಇದು ತುಂಬಾ ಚೆನ್ನಾಗಿರುತ್ತೆ. ಕಚ್ಕೋಗೂ ಚೆನ್ನಾಗಿರುತ್ತೆ, ಹಾಗೆ ತುಪ್ಪ ಹಾಕೊಂಡು ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಸೊ ಈಗ ನಿನ್ನೆ ಪ್ರಯೋಗ ಮಾಡ್ತೀವಿ. ತಯಾರಾಗಿದ್ದೀರಾ? ತುಪ್ಪ ತಿಂತೀರಲ್ಲ, ಅದಕ್ಕೆ ದಪ್ಪ ಆಗಿದ್ದೀವಿ. ತುಪ್ಪ ತಿಂದ್ರೆ ದಪ್ಪ ಅನ್ನೋದು ಸಾರಿಗೆ ತುಪ್ಪ ಹಾಕಿದ ಮೇಲೆ ರುಚಿನೇ ಇರಲ್ಲ ಅಂತ ನನ್ನ ಅಭಿಪ್ರಾಯ. ತಿಂದ್ಬಿಟ್ಟು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ. ನಿಜವಾಗ್ಲೂ ಚೆನ್ನಾಗಿದೆ. ಸುಮ್ಮನೆ ಹೇಳ್ತಲ್ಲ ನಾನು, ತುಂಬಾ ಚೆನ್ನಾಗಿದೆ. ಡಿಫ್ರೆಂಟ್ ಕೈಂಡ್ ಆಫ್ ರಸಂ ಅನ್ನಿಸ್ತಾ? ಸ್ವಲ್ಪ ಉಪ್ಪು ಹಾಕೊಳ್ಬೇಕು. ಮಧ್ಯಾಹ್ನ ಅಂತಹ ಒಂಚೂರು ಉಪ್ಪು ಆಕ್ಚುಲಿ ಮೇಲೆ ಉಪ್ಪು ಹಾಕಬಾರ್ದು. ಬಿಪಿ ಹಾಕಲ್ಲ ಅಂತಾರೆ. ಹಾಗಾಗಿ ನೀವು ಇದೆಲ್ಲ ಹಾಕ್ಸ್ಕೊಂಡ್ಬಿಟ್ಟಿದ್ದೀವಿ. ಒಳ್ಳೆಯ ಬಿಡಿ, ಏನ್ ತೊಂದರೆ ಇಲ್ಲ. ಅದು ಏನಂದ್ರೆ ಮೇಲ್ ಉಪ್ಪು ಹಾಕೋದಿದೆಯಲ್ಲ, ಅದು ಕೆಟ್ಟ ಅಭ್ಯಾಸ ಅಂತ. ಅಡಿಗೆನೆಲ್ಲ ಕರೆಕ್ಟ್ ಆಗಿ ಮಾಡಿರ್ಬೇಕು, ಉಪ್ಪು ಕಡಿಮೆ ಹಾಕಬಾರ್ದು ಅಂತ. ಫಸ್ಟ್ ಕ್ಲಾಸ್ ಸರಿಯಾಗಿದೆಯಲ್ಲ? ಕಟ್ ಆಯ್ತು. ಓಕೆ, ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಟೇಸ್ಟ್ ಮಾಡ್ಬಿಡ್ತೀನಿ. ಅದು ಹೇಗಿದೆ ನೋಡೋಣ. ನಾನು ನೋಡಿ, ಉಪ್ಪು ಒಬ್ಬೊಬ್ಬರು ರುಚಿ ಒಂದೊಂದು ತೆಗಿರುತ್ತೆ. ಸೊ ನಾನು ಒಂದ್ಸರಿ ತಿನ್ಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತೀನಿ ಸರಿಯಾಗಿದೆಯೋ ಇಲ್ಲವೋ ಅಂತ. ಒಂಚೂರು ಉಪ್ಪು ಬೇಕು. ನಮ್ಮಂತ ಬಾಯಿ ತುಂಬಾ ಹೊರಡುತ್ತೆ ಸಾರಿನ ಪುಡಿ ಘಮ. ಪರಿಮಳ ಜೋರಾಗಿದೆ. ಸುಮ್ಮನೆ ಹಂಗೆ ಒಳಗೆ ಹೋಗ್ತಾ ಇರುತ್ತೆ. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದ್ರೆ ನನ್ನ ಬಾಯಿಗೆ ಒಂದು ಹನಿರವಣ ಬರುತ್ತೆ. ಕೇಳಿ. ಪಂಪನ ಪ್ರಕಾರ ಎಲ್ಲಕ್ಕಿಂತ ಸುಂದರ ಬನವಾಸಿ. ಪಂಪನ ಪ್ರಕಾರ ಎಲ್ಲಕ್ಕಿಂತ ಸುಂದರ ಬನವಾಸಿ. ನನ್ನ ಪ್ರಕಾರ ಪ್ರಿಯೆ ನಿನ್ನ ಚುಂಬನವಾಸಿ. ಸುಂದರರಾಜ್ ಅವರೇ, ಬಹಳ ಖುಷಿ ಆಯ್ತು. ನೀವು ನಮ್ಮ ಕಾರ್ಯಕ್ರಮವನ್ನು ನೋಡಿ ಇಷ್ಟಪಟ್ಟು ಪತ್ರ ಬರೆದು ನಾವು ಬನ್ನಿ ಅಂದ ತಕ್ಷಣ ಬಂದಿದ್ದು, ನೀವೆಲ್ಲ ಕೆಲಸ ಬಿಟ್ಟು ಥ್ಯಾಂಕ್ ಯು ವೆರಿ ಮಚ್. ನಾನು ಮಾಡಿಕೊಟ್ಟಿದ್ದ ರಸಂ ಚೆನ್ನಾಗಿತ್ತು. ಫಸ್ಟ್ ಕ್ಲಾಸ್ ಆಗಿತ್ತು. ನಿಜವಾಗ್ಲೂ ಚೆನ್ನಾಗಿತ್ತಾನೆ? ಮುಖಸ್ತುತಿ ಎಲ್ಲ ನನ್ನ ಮಕ್ಕ ನೋಡಿ ಗೊತ್ತಾಗುತ್ತೆ. ಬಹಳ ಖುಷಿ ಆಯ್ತು. ನಿಮ್ಮ ಪತ್ರಗಳು ಓದಿ ಬಹಳ ಖುಷಿ. ನೀವು ಕ್ರಿಕೆಟ್ ಕೋಚ್ ಅಲ್ವಾ? ನೀವು ಕ್ರಿಕೆಟ್ ಬೇರೆ ಕೋಚ್. ಓಕೆ, ಇವತ್ತೊಂದು ವಿಶೇಷ ಪತ್ರದಲ್ಲಿ ಬರೆದಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇವರು ಕ್ರಿಕೆಟ್ ಕೋಚ್ ಮಾಡಿದ್ದಾರೆ. ಯಾವ್ದೊಂದು ಸಲ? ಎರಡು ಕನಸು ಅನ್ನೋ ಸಿನಿಮಾದಲ್ಲಿ. ಕರೆಕ್ಟಾ? ಪ್ಲಸ್ 2 ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ. 98 ಬಾಕಿ ಇದೆ. ಫ್ಯಾಂಟಾಸ್ಟಿಕ್. 98 ಬೇಗ ಆಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ಕಾರ್ಯಕ್ರಮ ಬಂದಿದ್ದು NTR ಪರವಾಗಿ, NTR ಮಸಾಲಾ ಪರವಾಗಿ ನೀವು ಒಂದು ಗಿಫ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಪ್ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಹೀಗೆ ಇರಲಿ. ಥ್ಯಾಂಕ್ ಯು.